ಈ ವಿಡಿಯೋದಲ್ಲಿ ಮಸ್ಕಿಟೋ ವೆಪರೈಸರ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಈ ಥರ ಮಸ್ಕಿಟೋ ವೆಪರೈಸರ್ಸ್ನ ನಾವು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ತುಂಬ ಜನಕ್ಕೆ ಈ ವೆಪರೈಸರು ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಮಸ್ಕಿಟೋ ವೆಪರೈಸರ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ಫುಲ್ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಈ ಮಸ್ಕಿಟೋ ವೆಪರೈಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಕೆ ಇದನ್ನು ಡಿಸೆಂಬಲ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಈಗ ಓಪನ್ ಮಾಡಿದ್ರೆ ವೆಪರೈಸರ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಕಾಯಿಲ್ ಇದು. ಈ ಕಾಯಿಲ್ ಏನಾಗುತ್ತೆ ಅಂದರೆ ಬಿಸಿ ಆಗುತ್ತೆ ಕನೆಕ್ಟ್ ಮಾಡಿದ್ರೆ. ಸೊ ಅರೌಂಡ್ 110ರಿಂದ 140 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಆಗುತ್ತೆ. ಸೊ ಹಿಂಗೆ ಕನೆಕ್ಟ್ ಮಾಡಿದಾಗ ನೋಡಿ, ಕನೆಕ್ಟ್ ಮಾಡಿದಾಗ ಆನ್ ಮಾಡಿದ್ರೆ ಈ ಕಾಯಿಲು ಬಿಸಿಯಾಗಿ ಏನು ಈ ಲಿಕ್ವಿಡ್ ಇರುತ್ತಲ್ಲ, ಈ ಲಿಕ್ವಿಡ್ನ ಎವಪ್ರೇಟ್ ಮಾಡುತ್ತೆ. ಎವಪ್ರೇಟ್ ಮಾಡೋದ್ರಿಂದ ವರ್ಕ್ ಆಗೋದು. ಆ್ಯಂಡ್ ಈ ಲಿಕ್ವಿಡಲ್ಲೂ ಯಾವ್ಯಾವ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಅಂತ ಹೇಳ್ತೀನಿ. ಈ ವೇಪರೈಸರಲ್ಲಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ ನೋಡಿ. ಈ ಸರ್ಕ್ಯೂಟ್ ಏನು ಮಾಡುತ್ತೆ ಅಂದರೆ, ಈ ಮಾಡಲಲ್ಲಿ ನಾರ್ಮಲ್ ಮೋಡು ಮತ್ತು ಫ್ಲ್ಯಾಶ್ ಮೋಡ್ ಅಂತ ಇದೆ. ಸೊ ನಾರ್ಮಲ್ ಮೋಡಲ್ಲಿದ್ದಾಗ ಈ ಟೆಂಪ್ರೇಚರ್ ಬಂದು 110ರಿಂದ 120 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ. ಅದೇ ಫ್ಲ್ಯಾಶ್ ಮೋಡ್ಗೆ ಹಾಕ್ಕೊಂಡ್ರೆ 140 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಈ ಮಾಡಲಲ್ಲಿ. ಅದೇ ಈ ಬೇರೆ ಮಾಡಲಲ್ಲಿ ನೋಡಿ, ಇದು ಬೇರೆ ಬ್ರ್ಯಾಂಡಿಂದು ಕಾಯಿಲ್ ಇದು. ಸೊ ಇದರಲ್ಲಿ ಮ್ಯಾನ್ಯಲಾಗಿ ಕೊಟ್ಟಿದ್ದಾರೆ ನೋಡಿ, ಇದು ಮೇಲೆ ಕೆಳಗಡೆ ಹೋಗುತ್ತೆ. ಈಗ ಈ ಲಿಕ್ವಿಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೋಡ್ತಾ ಇದ್ದೀರಲ್ಲ ಒಳಗಡೆ ಇರೋ ಲಿಕ್ವಿಡಲ್ಲಿ 95 to 96% ಕೆರೋಸಿನ್ ಇರುತ್ತೆ. ನಾರ್ಮಲ್ ಕೆರೋಸಿನ್ ಅಲ್ಲ, ವೈಟ್ ಕೆರೋಸಿನ್ನು. ಸೊ ಇದು ಯಾವುದೇ ರೀತಿ ಸ್ಮೆಲ್ಲು ಇರಲ್ಲ, ಕಲರು ಇರಲ್ಲ. ಸೊ ಕೆರೋಸಿನ್ನ ಎಂತ ಕೊಟ್ಟಿರ್ತಾರೆ ಅಂದರೆ ವೇಪರ್ ಆಗೋಕ್ಕೆ. ಅದ್ರ ಜೊತೆ 1ರಿಂದ 1.5% ಅಷ್ಟು ಟ್ರಾನ್ಸ್ಫ್ಲೂಟರಿನ್ ಅನ್ನೋ ಒಂದು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಸೊ ಆ ಕೆಮಿಕಲ್ ಏನು ಮಾಡುತ್ತೆ ಅಂದರೆ, ಕೆರೋಸಿನ್ ಜೊತೆ ಎವಪ್ರೇಟ್ ಆಗಿ ಸೊಳ್ಳೆಗಳಿಗೋಗಿ ಸೊಳ್ಳೆದು ನರ್ವಸ್ ಸಿಸ್ಟಮ್ ಇರುತ್ತಲ್ಲ ಅದನ್ನು ಬ್ಲಾಕ್ ಮಾಡುತ್ತೆ, ಪ್ಯಾರಲೈಸ್ ಮಾಡುತ್ತೆ. ಸೊ ಅದರಿಂದ ಸೊಳ್ಳೆ ರೆಪಲೆಂಟ್ ಆಗಿ ವರ್ಕ್ ಆಗೋದು. ಒಂದು ಮಸ್ಕಿಟೋ ರೆಪಲೆಂಟ್ ನಿಮ್ಗೆ ಹತ್ತಿರ 50 ವ್ಯಾಟ್ ಕನ್ಸಂಪ್ಷನ್ ಮಾಡುವಂಥದ್ದು. ಒಂದು ಮನೆಯಲ್ಲಿ ನೀವು ಒಂದು 2ರಿಂದ 3 ಯೂಸ್ ಮಾಡಿದ್ರು ಕೂಡ 150, ಒಂದು ರಾತ್ರಿಯಲ್ಲಿ ನೀವು 150 ವ್ಯಾಟ್ಸ್ ಅನ್ನ ಇಲ್ಲಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ ಸ್ನೇಹಿತರೆ. ನೋಡಿ, ಈಗ ಈ ಥರ ವೆಪರೈಸರ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ನಾನು ಪವರ್ ಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತೋರಿಸುತ್ತೆ, ನೀವು ನೋಡ್ಬೋದು. ಈ ವೆಪರೈಸರ್ ಬಂದು ಅರೌಂಡ್ 4ರಿಂದ 4.25 ವ್ಯಾಟ್ ಅಷ್ಟು ಕರೆಂಟ್ನ ತೊಗೊತಾ ಇದೆ. ಈಗ ನೋಡಿ, ಇದರೊಳಗಡೆ ಇರೋ ಕಾಯಿಲ್ ಫುಲ್ ಹೀಟ್ ಆದಮೇಲೆ ಅರೌಂಡ್ 3 ವ್ಯಾಟ್ವರೆಗೂ ಕರೆಂಟ್ನ ತೊಗೊತಾ ಇದೆ. ಸೊ 3 ವ್ಯಾಟ್ ತೊಗೊಳುತ್ತೆ ಅಂದರೆ ಅರೌಂಡ್ ನೀವು ದಿನಕ್ಕೆ 12 ಅವರ್ ಯೂಸ್ ಮಾಡ್ತೀರಾ ಅಂದರೆ ತಿಂಗಳಿಗೆ ಒಂದು 10 ರೂಪಾಯಿ ಅಷ್ಟು ಕರೆಂಟ್ ಬಿಲ್ ಬರುತ್ತೆ ನಿಮಗೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟಿಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.